ಅಹಿಂದ ಚಾಂಪಿಯನ್ ಮಾಸ್ ಲೀಡರ್ ಸಿದ್ದರಾಮಯ್ಯ ರಾಜೀನಾಮೆ. ಎಲ್ಲವೂ ಸುಸೂತ್ರವಾಗಿ ನಡೆಯಿತು. ತುಂಬ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ನಡೆಯಿತು. ಎಲ್ಲೂ ಗಡಿಬಿಡಿ ಆಗಲಿಲ್ಲ, ಗೊಂದಲಕ್ಕೆ ಅವಕಾಶ ಕೊಡಲಿಲ್ಲ, ಆಕ್ರೋಶ ಹೊರಹಾಕಲಿಲ್ಲ. ಸಿದ್ದರಾಮಯ್ಯನವರ ವ್ಯಕ್ತಿತ್ವದ ಬಗ್ಗೆ ಇಡೀ ರಾಜ್ಯ ರಾಜಕಾರಣ ಮತ್ತು ಇಡೀ ರಾಜ್ಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಲೀಡರ್ ಅಂದರೆ ಸಿದ್ದರಾಮಯ್ಯನವರ ಥರ ಇರಬೇಕು ಅಂತ ಹೇಳಿ ಒಂದು ಎಕ್ಸಾಂಪಲ್ ಅನ್ನ ಸೆಟ್ ಮಾಡಿ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ, ಜನಸಾಮಾನ್ಯರಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ, ಒಂದು ಆಕ್ರೋಶ ಇದೆ. ಆ ಆಕ್ರೋಶ, ಆ ಪ್ರಶ್ನೆ, ಆ ಚರ್ಚೆ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಬೆನ್ನಿಗೆ ಚೂರಿ ಹಾಕಿದ್ದು ಅವರ ಶಿಷ್ಯರೇ. ಹಾಗಾದ್ರೆ ಯಾರು ಆ ಶಿಷ್ಯ? ಗುರುವಿಗೆ ಗುಣ ಹಾಕಿದಂತಹ ಆ ಅಹಿಂದ ಲೀಡರ್ ಯಾರು? ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಸಿದ್ದರಾಮಯ್ಯನವರು ದೀರ್ಘ ಅವಧಿಗೆ ಸಿಎಂ ಆಗಿ ದಾಖಲೆ ರಾಮಯ್ಯ ಆದರು. ಈ ಅವಧಿಯಲ್ಲಿ ಭಾಗ್ಯಗಳನ್ನು ಕೊಟ್ಟು ಭಾಗ್ಯರಾಮಯ್ಯ ಆದರು. 2023ರಲ್ಲಿ ಗ್ಯಾರಂಟಿ ತಂದು ಗ್ಯಾರಂಟಿ ರಾಮಯ್ಯ ಆದರು. ಈಗ ಸಿಎಂ ಕುರ್ಚಿಯನ್ನ ಬಿಟ್ಕೊಟ್ಟು ತ್ಯಾಗ ರಾಮಯ್ಯ ಆಗಿದ್ದಾರೆ. ಇಂತಹ ತ್ಯಾಗ ರಾಮಯ್ಯ ರಾಜೀನಾಮೆಯ ಹಿಂದೆ ಸ್ವತಃ ಸಿದ್ದರಾಮಯ್ಯನವರೇ ಬೆಳೆಸಿದಂತಹ ಶಿಷ್ಯರಿದ್ದಾರೆ ಅನ್ನುವಂಥ ಮಾತು ಗುಸುಗುಸು ಕೇಳಿ ಬರ್ತಾ ಇದೆ. ಇದು ಎಷ್ಟು ಸತ್ಯ, ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ, ಬಟ್ ಚರ್ಚೆಯಂತೂ ನಡೀತಾ ಇದೆ. ಆ ಚರ್ಚೆಯ ಬಗ್ಗೆ ಮಾತ್ರ ನಾನು ಇವತ್ತು ಮಾತನಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈ ಗುನ್ನ ಹಾಕಿದ್ರೋ ಇಲ್ವೋ, ಚೂರಿ ಹಾಕಿದ್ರೋ ಇಲ್ವೋ ಅದು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ರಾಜಕಾರಣದಲ್ಲಿ ಯಾರೂ ಮಿತ್ರರಲ್ಲ, ಯಾರೂ ಶತ್ರುಗಳಲ್ಲ. ಅವರವರ ಲಾಭಕ್ಕಾಗಿ ಅವರವರ ದೃಷ್ಟಿಕೋನದಲ್ಲಿ ರಾಜಕಾರಣವನ್ನು ಮಾಡ್ತಾರೆ ರಾಜಕಾರಣಿಗಳು. ಈಗಲೂ ಕೂಡ ಆಗಿರಬಹುದು ಅದೇ ರೀತಿಯಾಗಿ. ಯಾರದ್ದು ತಪ್ಪು, ಯಾರದ್ದು ಸರಿ ಅದನ್ನು ಹೇಳಕ್ ಬರೋದಿಲ್ಲ. ಬಟ್ ಚರ್ಚೆ ಶುರುವಾಗಿರೋದೇನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರೇ ಬೆಳೆಸಿದಂತಹ ಶಿಷ್ಯರು ಸಿದ್ದರಾಮಯ್ಯನವ್ರಿಗೆ ಚೂರಿ ಹಾಕಿದ್ರು. ಹೇಗೆ? ಮಾತನಾಡ್ತಾ ಹೋಗ್ತೀನಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಬಂದಾಗ ಎರಡು ಮುಖ್ಯ ಕಾರಣಗಳು ಮುಂದೆ ಬರುತ್ತೆ. ಒಂದು, ಈ ಹಿಂದೆ ಒಪ್ಪಂದ ಆಗಿತ್ತು, ಪವರ್ ಶೇರಿಂಗ್ ಆಗಿತ್ತು ಅಂತ ಹೇಳಿ. ಮತ್ತೊಂದು, ಸುರ್ಜೇವಾಲಾ ಅವರು ಸೋನಿಯಾ ಗಾಂಧಿ ಅವರಿಗೆ ಕೊಟ್ಟಂತಹ ವರದಿ. ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ, ಬಟ್ ಇತ್ತೀಚೆಗೆ ಆ ವರದಿಯಲ್ಲಿ ಏನಿದೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರು ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ವರದಿಯನ್ನ ಕೊಟ್ಟಿದ್ರು. ಆ ವರದಿಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಸದ್ಯದ ರಾಜ್ಯ ರಾಜಕಾರಣದ ಪರಿಸ್ಥಿತಿ, ಕಾಂಗ್ರೆಸ್ನ ಸ್ಥಿತಿಗತಿ, ಸರ್ಕಾರದ ಸ್ಥಿತಿ. ಕಾಂಗ್ರೆಸ್ ಮುಂದೆ 2028ಕ್ಕೆ ಮತ್ತೆ ಗೆಲ್ಲಬೇಕು ಅಂತ ಹೇಳಿದ್ರೆ ಏನೆಲ್ಲ ಮಾಡಬೇಕು, ಯಾರ ನಾಯಕತ್ವದಲ್ಲಿ ಮುಂದೆ ಹೋಗಬೇಕು, ಯಾರು ಸಿಎಂ ಆಗಬೇಕು, ಯಾರು ಕೆಪಿಸಿಸಿ ಅಧ್ಯಕ್ಷರಾಗಬೇಕು, ಜಾತಿ ಸಮೀಕರಣಗಳ ಬಗ್ಗೆ ವರದಿ ಇತ್ತು. ಜೊತೆಗೆ ಹಾಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಇಳಿಸಬೇಕು ಅಂತ ಹೇಳಿದ್ರೆ ಯಾರೆಲ್ಲ ಸಿದ್ದರಾಮಯ್ಯನವರನ್ನ ಇಳಿಸೋದಕ್ಕೆ ಅಥವಾ ಅವರ ನಾಯಕತ್ವವನ್ನ ಒಪ್ಪಿ ಹೊಸ ನಾಯಕತ್ವವನ್ನ ಹಪ್ಪಿಕೊಳ್ಳೋಕೆ ಸಾಧ್ಯ ಇದೆ, ಯಾರೆಲ್ಲ ಒಪ್ಕೋತಾರೆ ಹೊಸ ನಾಯಕತ್ವವನ್ನ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಶಾಸಕರ ಸಹಿ ಕೂಡ ಇತ್ತು ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಅಂತ ಹೇಳಿದ್ರೆ ಶಾಸಕರು ಒಪ್ತಾರಾ ಅನ್ನುವಂಥ ದೊಡ್ಡ ಪ್ರಶ್ನೆಗೆ ಉತ್ತರವಾಗಿ ಆ ವರದಿಯಲ್ಲಿ ಒಂದಿಷ್ಟು ಸಹಿಗಳಿತ್ತು. ಅದು ಕೂಡ 38ಕ್ಕೂ ಹೆಚ್ಚು ಶಾಸಕರು ಸಹಿ ಹಾಕಿದ್ರಂತೆ. ಹಾಗಾದ್ರೆ ಆ ಸಹಿಯನ್ನ ಸಂಗ್ರಹಿಸಿದ್ಯಾರು? ಡಿ.ಕೆ. ಶಿವಕುಮಾರ್ ಅವರ? ಅಲ್ಲ. ಡಿ.ಕೆ. ಶಿವಕುಮಾರ್ ಅವರ ಬಣದ ನಾಯಕರ ಸಹಿನಾ? ಅಲ್ಲ. ಬದಲಿಗೆ ಸಿದ್ದರಾಮಯ್ಯನವರ ನಾಯಕತ್ವವನ್ನ ಒಪ್ಪಿ ಸಿದ್ದರಾಮಯ್ಯನವರ ಹಿಂದೆ ಕಾಂಗ್ರೆಸ್ಗೆ ಬಂದು ಅಹಿಂದಾದ ಉತ್ತರಾಧಿಕಾರಿ ಅಂತ ಬಿಂಬಿತವಾಗ್ತಾ ಇರುವಂತಹ ಸತೀಶ್ ಜಾರಕಿಹೊಳಿ ಅವರು ಅಂತೆ. ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಬೆನ್ನಿಗೆ ಚೂರಿ ಹಾಕಿದ್ರಾ? ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ಸಹಿಗಳನ್ನ ಸಂಗ್ರಹ ಮಾಡಿದ್ರ ಸತೀಶ್ ಜಾರಕಿಹೊಳಿ? ಕ್ಲಾರಿಟಿ ಇಲ್ಲ. ಆದ್ರೆ ಚರ್ಚೆ ಶುರುವಾಗಿದೆ. ಅದ್ರ ಬಗ್ಗೆ
ಕುರುಬ ಸಮುದಾಯದ ಒಂದಿಷ್ಟು ನಾಯಕರು ಮಾತನಾಡ್ತಾ ಇದ್ದಾರೆ. ಇಡೀ ಕುರುಬ ಸಮುದಾಯ ಅದ್ರ ಬಗ್ಗೆ ಮಾತನಾಡ್ತಾ ಇದೆ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪೋಸ್ಟ್ಗಳು ಕೂಡ ಹರಿದಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ 38ಕ್ಕೂ ಹೆಚ್ಚು ಶಾಸಕರ ಸಹಿಯನ್ನ ಸಂಗ್ರಹಿಸಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇರುವಂತಹ ವರದಿ, ಆ ವರದಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆ ವರದಿಯನ್ನ ಸುರ್ಜೇವಾಲಾ ಅವರಿಗೆ ಸತೀಶ್ ಜಾರಕಿಹೊಳಿ ಅವರೇ ಕೊಟ್ಟಿದ್ರಂತೆ. ಇದೆಲ್ಲವೂ ಕೂಡ ಅಂತೆ ಕಂತೆಯ ಮಾತು. ಹೀಗೆ ಆಗಿದೆ, ಇದೇ ರೀಸನ್, ಹಿಂಗೆ ಮಾಡಿದ್ರು ಅಂತ ಅಲ್ಲ, ಬಟ್ ಇದು ಅಂತೆ ಕಂತೆಯ ಚರ್ಚೆ. ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ನಡೆ ಬಗ್ಗೆ ಒಂದಿಷ್ಟು ಆಕ್ರೋಶ, ಅನುಮಾನ ವ್ಯಕ್ತವಾಗ್ತಾ ಇದೆ. ಆಕ್ರೋಶ ಎಲ್ಲಿ ಅಂತ ಹೇಳಿದ್ರೆ ಈ ಕುರುಬ ಸಮುದಾಯದಲ್ಲಿ ಆಕ್ರೋಶ, ಅನುಮಾನವೂ ಕೂಡ ಕುರುಬ ಸಮುದಾಯದಲ್ಲೇ ವ್ಯಕ್ತವಾಗ್ತಾ ಇದೆ. ಏನು ಅಂತ ಹೇಳಿದ್ರೆ ಸ್ವತಃ ಯತೀಂದ್ರ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರನ್ನ ಮುಂದಿನ ಅಹಿಂದ ಲೀಡರ್, ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತ ಸ್ವತಃ ಘೋಷಣೆ ಮಾಡಿದ್ರು. ಆದರೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರಿಂದ ಒಂದಿಷ್ಟು ಅಂತರವನ್ನ ಕಾಯ್ದುಕೊಳ್ತಾ ಇದ್ರು. ಜೊತೆಗೆ ಅದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಹತ್ತಿರ ಆಗ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾ ಇದ್ರು, ಸಿದ್ದರಾಮಯ್ಯನವರಿಂದ ಅಂತರ ಕಾಯ್ದುಕೊಳ್ತಾ ಇದ್ರು. ಜೊತೆಗೆ ದೆಹಲಿ ನಾಯಕರನ್ನ ಭೇಟಿಯಾಗೋದು ಆಗಾಗ, ಇದೆಲ್ಲವೂ ಕೂಡ ನಡೀತಾ ಇತ್ತು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ ಎಲ್ಲರೂ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು, ಸತೀಶ್ ಜಾರಕಿಹೊಳಿ ರೆಬಲ್ ಆಗಬಹುದು, ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಪರವಾಗಿರುವಂತಹ ನಾಯಕ, ಸತೀಶ್ ಜಾರಕಿಹೊಳಿ ರಾಜಕೀಯ ಆಟವನ್ನ ಶುರು ಮಾಡಿಬಿಡ್ತಾರೆ ಅಂತ ಒಂದಿಷ್ಟು ವಿಶ್ಲೇಷಣೆಗಳಿದ್ದು. ಬಟ್ ಏನೂ ಆಗ್ಲೇ ಇಲ್ಲ. ಸತೀಶ್ ಜಾರಕಿಹೊಳಿ ಸೈಲೆಂಟ್ ಮ್ಯಾನ್, ಇನ್ನಷ್ಟು ಸೈಲೆಂಟ್ ಆಗ್ಬಿಟ್ರು. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಅವ್ರಿಗೆ ಬರುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯನವರ ನೆರಳಿನಂತೆ ಇದ್ದಂತಹ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯನವರ ನಾಯಕತ್ವವನ್ನ ಒಪ್ಪಿ ಸಿದ್ದರಾಮಯ್ಯನವರ ಜೊತೆಗೆ ಕಾಂಗ್ರೆಸ್ ಬಂದಂತಹ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯನವರ ಅಹಿಂದ ಉತ್ತರಾಧಿಕಾರಿ ಅಂತ ಕರೆಸಿಕೊಳ್ಳುವಂತಹ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯನವರ ಪಟ್ಟಾಶಿಷ್ಯ ಅಂತ ಕರೆಸಿಕೊಳ್ಳುವಂತಹ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಬೆನ್ನಿಗೆ ಚೂರಿ ಹಾಕಿದ್ರಂತೆ. ಇದು ಚರ್ಚೆ, ವದಂತಿ, ಅಂತೆ ಕಂತೆ. ಸೊ ನಿಮ್ಮ ಅಭಿಪ್ರಾಯ ಏನು? ನಿಮ್ಗೇನು ಅನಿಸ್ತಾ ಇದೆ? ಕಾಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.